ಬಸವಣ್ಣನವರನ್ನು ಬಸವಾದಿ ಸಕಲ ಶಿವಶರಣರನ್ನು ಸ್ಮರಿಸಿಕೊಂಡು ಮೂರ್ತಿ ಪೂಜೆ, ಮೌಢ್ಯತೆ, ಅಶಾಂತಿ, ಅನ್ಯಾಯ, ಅತ್ಯಾಚಾರ ಮುಂತಾದ ಅನಿಷ್ಟಗಳಿಂದ ಮಾನವ ಕುಲವನ್ನು ಹೊರತರಲು ಪರಮಾತ್ಮನ ಸಂದೇಶವಾಹಕನಾಗಿ ಬಂದು ಜಗತ್ತಿನಲ್ಲಿ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ದಯಪಾಲಿಸಿದ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ಈ ಹೋರಾಟ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಪರಮ ಪೂಜ್ಯ ಗುರುಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಕರ್ನಾಟಕ ಜನ ಸರ್ಕಾರದ ಸಚಿವರಾದಂಥ ಶಿವಾನಂದ ಪಾಟೀಲ್ ಅಪ್ಪ ಅವರಲ್ಲಿ, ಸುನೀಲ್ ಗೌಡರಲ್ಲಿ, ಆಲ್ಗೂರ್ ಅಪ್ಪ ಅವರಲ್ಲಿ, ಮುಗುಳಿ ಅವರಲ್ಲಿ, ಮುಶ್ರೀಫ್ ಸಾಹೇಬರಲ್ಲಿ, ಶ್ರೀನಾಥ್ ಅವರನ್ನು ಒಳಗೊಂಡಂಥ ಭಾಗಿಯಾದಂಥ ಎಲ್ಲ ಹಿರಿಯರೇ, ಯಶವಂತರಾಯ ಗೌಡರು, ಕಟಗೊಂಡಪ್ಪ ಅವರು, ಭಾಗಿಯಾದಂಥ ಎಲ್ಲ ಹಿರಿಯರೇ, ರಾಜಕಾರಣಿಗಳೇ, ಧರ್ಮಾಭಿಮಾನಿಗಳೇ, ಪತ್ರಕರ್ತರೇ, ಆರಕ್ಷಕ ಸಿಬ್ಬಂದಿಗಳೇ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಮುಖ್ಯವಾಗಿ 2 ವಿಷಯಗಳ ಕುರಿತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಒಂದನೇದು, ಮೊನ್ನೆ ದಿನ ಕಾಶ್ಮೀರದಲ್ಲಿ ನಡೆದಂಥ ಉಗ್ರಗಾಮಿಗಳ ಹತ್ಯಾಕಾಂಡದಿಂದ ಹುತಾತ್ಮರಾದ ಅವರಿಗೆ ಒಂದು ಸ್ಮರಣೆ ಮತ್ತು ಆ ಕೃತ್ಯವನ್ನು ಖಂಡಿಸುವುದು. ಈ ಭೂಮಿಯ ಮೇಲೆ ಅತಿ ಹೆಚ್ಚು ಮೂಲಭೂತವಾದಿ ಸಂಸ್ಕೃತಿಯ ಉಗ್ರಗಾಮಿಗಳ ತಯಾರಿಕಾ ಕೇಂದ್ರ ಯಾವುದಪ್ಪ ಅಂದ್ರೆ ಅದು ಪಾಕಿಸ್ತಾನ ಆಗೈತಿ. ಇವರಿಗೆ ಯಾವುದೇ ಧರ್ಮ ಇಲ್ಲ. ಈ ಉಗ್ರಗಾಮಿಗಳು ಕೇವಲ ಭಾರತದಲ್ಲಿ ಅಷ್ಟೇ ಹಿಂಗ ವಿಧ್ವಂಸ ಕೃತ್ಯಗಳನ್ನು ಮಾಡ್ತಾರೆ ತಿಳ್ಕೊಬೇಡ್ರಿ. ಪಾಕಿಸ್ತಾನದೊಳಗೆ ಅಲ್ಲಿ ಶಾಲೆ, ಕಾಲೇಜು, ಮಸೀದಿ ಎಲ್ಲ ಕಡೆನೂ ಬಾಂಬ್ ಸಿಡಿಸ್ತಾರ. ಅಲ್ಲಿ ಅಮಾಯಕ ಜನರನ್ನು ಕೊಲ್ತಾರ, ಅಲ್ಲಿ ಮಕ್ಕಳನ್ನು ಕೊಲ್ತಾರ. ಅದಕ್ಕೆ ಈ ಉಗ್ರವಾದಿಗಳಿಗೆ ಯಾವುದೇ ದೇಶ, ಯಾವುದೇ ಧರ್ಮ, ಯಾವುದೇ ಜಾತಿ ಏನೇನು ಸಂಬಂಧ ಇಲ್ಲ. ಅದಕ್ಕೆ ಇವ್ರು ಎಂಥವ್ರು ಅದಾರಪ್ಪ ಅಂದ್ರೆ ಈ ಉಗ್ರಗಾಮಿಗಳಿಗೆ ಒಂದೇ ಒಂದು ಶಬ್ದ, ಅವ್ರು ಕೇವಲ ರಾಕ್ಷಸರು, ಕೇವಲ ರಾಕ್ಷಸರು. ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಳ್ಳಕ್ಕಾಗಲ್ಲ. ಇಂಥ ರಾಕ್ಷಸರು ನಮ್ಮ ಭಾರತದಾಗ ಬಂದ್ರೆ ಹೆಂಗಪ್ಪ, ನಮ್ ಭಾಳ ಭದ್ರ ಐತೆ, ನಮ್ಮ ದೇಶದೊಳಗೆ ಬರಕ್ ಸಾಧ್ಯ ಆಗುದಿಲ್ಲ. ಆದ್ರೆ ನಿನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿ ನನಗೆ ಭಾರಿ ಆಶ್ಚರ್ಯ ಆಯ್ತು. ಒಂದು ಭಾಳ ಸಣ್ಣ ಜಾಗ ಐತಿ, ಆದ್ರೆ ಅದ್ರ ಒಟ್ಟು ವಿಸ್ತೀರ್ಣ ಮಾಡಿ ಹಾಕೋದಿಲ್ಲ. ಸಣ್ಣ ಜಾಗ ಐತಿ, ಅಲ್ಲಿನ ಜನ ಪಾಕಿಸ್ತಾನ ಭಾರತದ ಪಾಕಿಸ್ತಾನಕ್ಕೆ ಹೋಗೋಬಾರ್ದು ಮಾಡ್ತಾರೆ. ಅಲ್ಲಿ ಭಾರತದ 20 ಜನ ಸೈನಿಕರು ಒಬ್ರು ಕಮಾಂಡರ್ ಕಾಯ್ಕೊತಿರ್ತಾರೆ. ಕಮಾಂಡರ್ ಸೂಚನೆ ಕೊಟ್ಟ ತಕ್ಷಣ 20 ಜನ ಸೈನಿಕರು ಕಮಾಂಡರ್ ಆ ಜಾಗದಿಂದ ಹೋದ್ರು. ಉಗ್ರಗಾಮಿಗಳು ಭಾರತದೊಳಗೆ ಬಂದ್ರು ಅಂತೇಳಿ ಒಬ್ಬ ಸೈನಿಕ ಹೇಳ್ತಾನೆ. ಹಾಗಾಗಿ ಈ ಕೃತ್ಯವನ್ನು ಯಾರು ಮಾಡಿದ್ರು, ಎದಕ್ಕೆ ಮಾಡಿದ್ರು, ಬಹಳ ಕಷ್ಟ ಐತಿ. ಅದಕ್ಕೆ ಹೇಳ್ತಾರಲ್ಲ, ಇಂಥ ದೋಷದ್ರೋಹ ಕೆಲಸವನ್ನು ಯಾರು ಮಾಡಿದ್ರು ಬಹಳ ಕಷ್ಟ ಐತಿ. ಯಾರು ಸರ್ಕಾರ ಐತಿ ದೇಶದೊಳಗೆ, ಯಾರು ಸರ್ಕಾರ ಐತಿ ಅವರೇ ಮಾಡಕ್ಕೆ ಸಾಧ್ಯ ಐತಿ. ಅದಕ್ಕೆ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲಬಹುವೇ, ಏರಿ ನೀರುಂಬೊಡೆ ಬೇಲಿ ಕೇಯ ಮೇವೊಡೆ, ತಾಯಿ ಮೊಲೆಹಾನಿ ನಂಜಾಗಿ ಕೊಲವಡೆ, ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಇವರು ಈ ಕೃತ್ಯಗಳನ್ನು ಎದಕ್ಕೆ ಮಾಡ್ತಾರ? ಅವ್ರಂತೂ ರಾಕ್ಷಸರದಾರ. ಅವ್ರು ನಮ್ಮ ಭಾರತದಾಗ ಬಿಟ್ಕೊಂಡು ನಮ್ಮವ್ರನ್ನೇ ಕಳಸ ಮಾಡಿಸಿ ಇವ್ರು ಏನ್ ಮಾಡಕತ್ತಾರಪ್ಪ ಅಂದ್ರೆ ನಮ್ಮ ಇಡೀ ದೇಶದ ಲಕ್ಷ್ಯವನ್ನು ಬೇರೆ ಕಡೆ ಒಯ್ಯಾಕತ್ತಾರ ಅಂತ ನನಗನ್ಸಾತೈತಿ. ಬೇರೆ ಕಡೆ ಒಯ್ಯಾಕತ್ತಾರ ಮತ್ತು ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವ್ರು ಮಾಡ್ಸಾಕ್ತಾರ ಅನಿಸ್ತೈತಿ. ಅದಕ್ಕೆ ಇಂಥ ದೇಶದ ಕೆಲಸ ಯಾರು ಮಾಡಿದ್ರು ಸರಿಯಾಗಿ ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧ ಸರಿಯಾದ ಕ್ರಮ ಆಗಬೇಕು. ಪಾಕಿಸ್ತಾನಕ್ಕೂ ಒಳ್ಳೆಯ ಪಾಠವನ್ನು ಕೊಡಬೇಕು, ಕಲಿಸಬೇಕು. ಇದೇ ಒಂದು ಸಂದರ್ಭದೊಳಗೆ ಪಾಕಿಸ್ತಾನ ಆಕ್ರಮಿತವಾದಂಥ ಈ ಭಾರತವನ್ನು ಮತ್ತೆ ವಾಪಸ್ ಭಾರತದಲ್ಲಿ ಸಮೀಕರಿಸಿಕೊಳ್ಬೇಕು. ದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಮತ್ತು ತನಿಖೆಯನ್ನು ಹೆಚ್ಚಳವಾಗಬೇಕು. ಸಂತ್ರಸ್ತ ಕುಟುಂಬದವರಿಗೆ ಸೂಕ್ತ ಪರಿಹಾರ, ನ್ಯಾಯ ಒದಗಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಮತ್ತು ನಾವೆಲ್ಲ ಈ ಉಗ್ರವಾದಿ ಚಟುವಟಿಕೆಯನ್ನು ಬಹುವಾಗಿ ಖಂಡಿಸುತ್ತೇವೆ. ಮತ್ತು ಇಂದು 2ನೇ ಮುಖ್ಯವಾದಂತಹ ವಿಷಯ, ಇಂದಿನ ಈ ಪ್ರತಿಭಟನೆಯ 2ನೇ ಮುಖ್ಯ ವಿಷಯ, ಸ್ವಲ್ಪ ದಿನಗಳ ಹಿಂದೆ ವಿಜಯಪುರ ನಗರದ ಶಾಸಕರಾದ ಮಾನ್ಯ ಶ್ರೀ ಯತ್ನಾಳ್ ಇವರು ಧರ್ಮಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಪ್ಪ ಅವರ ಕುರಿತು ಹೀನಾಯವಾದ ಅಪಶಬ್ದವನ್ನು ನೀಡ್ಯಾರ. ಈ ಕೃತ್ಯ ಏನೈತಲ್ಲ ಅಕ್ಷಮ್ಯವಾದಂತಹ ಅಪರಾಧ, ಕ್ಷಮ ಮಾಡಕ್ಕೆ ಸಾಧ್ಯ ಇಲ್ಲ. ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾದ್ರಿ. ಅವಾಗ ನಾವು ಭಾಳ ಸಣ್ಣವರಿದ್ದೆವು. ನಮ್ಗೊಂಥರ ಭಾಳ ಸಂತೋಷ ಆಗೋದು. ಏನಪ್ಪ ನಮ್ಮ ವಿಜಯಪುರದವರು, ಅದ್ರಾಗ ನಮ್ಮ ಪಂಚಮಸಾಲಿ ಸಮಾಜದವರು ಕೇಂದ್ರದಾಗ ಮಿನಿಸ್ಟರ್ ಆಗ್ಯಾರ, ಇವ್ರು ಮುಂದೆ ಬಹುಶಃ ಭಾರತದ ಪ್ರಧಾನಿ ಆಕಾರ ಅಂತ ನಾವು ತಿಳ್ಕೊಂಡಿದ್ದೆವು. ಆದ್ರೆ ನಿಮ್ಗೆ ಈ ಅಲ್ಲೆಲ್ಲ ಬರ್ದವ್ರು ಬಚ್ಚಲು ಬಾಯಿ, ಅದರಿಂದ ಏನಾಗ್ಬಿಟ್ಟು ತಿಳ್ಕೊಂಡ್ಬಿಟ್ರಿ. ಅಲ್ಲಿಂದ ಮುಂದೆ ಆಯ್ತು ರಾಜ್ಯ ಸರ್ಕಾರದಾಗ ಬಂದು ಒಳ್ಳೆ ಚಲೋ ಇದು ಮಾಡಕತ್ರಿ. ಮತ್ತು ಮಾತು ಒಂದು ನಾ ಮುಖ್ಯಮಂತ್ರಿ ಅಲ್ಲ ಇವನು ಆದ್ರೆ ಆಯ್ತು ಬಿಡಪ್ಪ, ನಮ್ಮವ್ರು ಮುಖ್ಯಮಂತ್ರಿ ಆಗ್ತಾರೆ ವಿಜಯಪುರದವ್ರು.
ಯಾವ ನಿಮ್ಮ ಕುತಂತ್ರ ನಮ್ಮ ಅಶೋಕ್ ಕಪೂರ್ ಹೇಳಿದ್ರಲ್ಲ, ಯಾವ ವಿಷಯವನ್ನು ತಗೊಂಡು ಜನರಲ್ಲಿ ಒಂದು ಧರ್ಮದ ಒಂದು ನಶೆಯನ್ನು ಹಾಕಿ ತಾವೇನು ರಾಜಕಾರಣ ಮಾಡ್ಬೇಕಂತಿಲ್ಲ, ಅದು ನಡೆದಿಲ್ಲ. ಯಾಕಂದ್ರೆ ಎಲ್ಲರೂ ಜಾಗೃತರಾಗ್ಯಾರ. ಇಲ್ಲಿ ಅಪ್ಪವರೆಲ್ಲ ವಿಶ್ವಕ್ಕೆ ಹೇಳಿದ್ರು, ಹಿಂದೂಗಳು, ಮುಸ್ಲಿಮ್ಸ್, ಕ್ರೈಸ್ತ, ಬೌದ್ಧ ಏನು ಭಿನ್ನತೆ ಇಲ್ಲ. ಭಾರತದಲ್ಲಿ ಎಲ್ಲ ಅಣ್ಣ ತಮ್ಮ ಅಕ್ಕ ಈ ಥರನೇ ನಮ್ಮ ಸಂಬಂಧಗಳದಾವು. ಅದಕ್ಕೆ ನೀವು ಇದಕ್ಕೆ ಕ್ಷಮೆಯನ್ನು ಕೇಳಬೇಕು. ಇಷ್ಟಾದ್ರೂ ನಿಮ್ಮ ನಾಲಿಗೆ ಎತ್ಲ ಇನ್ನ ಕ್ಷಮೆ ಕೇಳಬೇಕು ಅನ್ನೋ ವಿಚಾರ ಇಲ್ಲ. ಯಾಕಂದ್ರೆ ಬಿಡು ನಿನ್ನ ನವಿಚ ಬುದ್ಧಿಯ ನಾಲಿಗೆ ಅಂತ ನಮ್ಮ ಕವಿಗಳು ಹೇಳ್ಯಾರ. ಹಂಗ ನಿಮ್ಮ ದುರಹಂಕಾರ ಇಲ್ಲಿ ತನಕ ನೋಡಿದ್ರೆ ಮಿತಿ ಮೀರಿ ಹೋಗೈತಿ. ಅದಕ್ಕೆ ಇನ್ನು ನಿಮ್ಮನ್ನ ಈ ದೇವ್ರ ಸಹಿತ ರಕ್ಷಣೆ ಮಾಡಕ್ ಆಗುದಿಲ್ಲ ಅಂತ ನನಗನ್ಸತ್ತೆ. ಅದಕ್ಕೆ ಕಬೀರದಾಸರು ಒಂದು ಮಾತು ಹೇಳ್ತಾರೆ, ಕಾಗೆಯ ಕಂಡರೆ ಓಡಿಸುವರು, ಕೋಗಿಲೆ ನೀ ನೋಡು, ಮಧುರ ನಿನಾದವ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ ಕಬೀರ, ಜಗವ ಗೆದ್ದಿತಲ್ಲ. ನೋಡ್ರಿ ಇಲ್ಲ ನೋಡ್ರಿ, ಒಬ್ಬ ಮುಖಾನ್ ಮನುಷ್ಯ 75 ವರ್ಷದ ಮನುಷ್ಯ ಯಾವಾಗ ರಾಜಕೀಯಕ್ಕೆ ಬಂದ್ರೆ ಅವತ್ತಿನ ನಾವು ಬಿದ್ದೇ ಇಲ್ಲ. ರಾಜ್ಯದಾಗ ಗೃಹ ಸಚಿವರಾದ್ರು, ಕೇಂದ್ರದ ಸಚಿವರಾದ್ರು, ಅವ್ರು ಸಾಹಿತ್ಯಕ್ಕೂ MP ಇರ್ತಾರ ಅನ್ಸತೈತಿ. ಹೆಂಗ ಕಾಕ ಮಾಮ ಅಕ್ಕ ಅಪ್ಪ ಎಣ್ಣ ಅಂತಾರ. ಇಂಥವಂದ್ರೆ ಕಲೀರಿ, ಅದು ದೊಡ್ಡವ್ರು ನಿಮ್ಮ ಪಕ್ಷದವ್ರು ನಿಮ್ಮವ್ರು ಅಂತವ್ರನ್ನ ಕಲೀರಿ, ಕಲ್ತು ಇದು ಮಾಡಿ. ಮತ್ತು ಇನ್ನು ಮುಖ್ಯವಾಗಿ ಗೌಡ್ರಿಗೆ ಒಂದೆರಡು ಕಿವಿ ಮಾತು ಹೇಳಕ್ಕೆ ಇರ್ತಾರೆ. ಗೌಡ್ರು ಅಂತ ಯಾರಿಗೆ ಇರ್ಬೇಕಪ್ಪ ಅಂದ್ರ ಆ ಇಡೀ ಊರಿಗೆ ತಂದೆ ತಾಯಿ ಯಾರಾಗಿರ್ತಾರೋ ಅವ್ರು ಗೌಡ್ರು ಇರ್ತಾರ. ಅಲ್ಲಿ ಬಡವ ಶ್ರೀಮಂತ, ಆ ಜಾತಿವ ಈ ಜಾತಿವ, ಅಪರಾಧಿ, ತಪ್ಪು ಮಾಡ್ಯಾನ ಸರಿ ಮಾಡ್ಯಾನ ಸಂಬಂಧ ಇಲ್ಲ, ಎಲ್ಲಾರು ಒಳಗೆ ಬಿಟ್ಟುಕೊಳ್ಳೋರಿಗೆ ಗೌಡ್ರು ಇರ್ತಾರ. ನೀ ಏನ್ ಮಾಡಾಕ್ತೀರಿ, ನಿಮ್ಗೆ ಹೆಂಗಾರಿ ಗೌಡ್ರು ಅನ್ಬೇಕು? ಜಾತಿ ಒಳಗೆ ಜಗಳ ಹಚ್ಚಿರಾಕ್ತೀರಿ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ, ಲಿಂಗ ಅಂದ್ರ ಆ ಅಲ್ಲ ಆ ಪರಮಾತ್ಮ, ನುಡಿದರೆ ಪರಮಾತ್ಮ ಮೆಚ್ಚಿ ಹೌದೌದು ಏನಬೇಕಂತ. ಏನ್ ಯಾರು ಹೌದ ನೋಡ್ರಿಪ್ಪ, ನಿಮ್ಮ ಪಕ್ಷದವರು ಹೌದ ನೋಡ್ರು, ನಿಮ್ಮ ಜಾತಿಯವರು ಹೌದ ನೋಡ್ರು, ನಿಮ್ಮ ಊರನವರು ಹೌದ ನೋಡ್ರಿ, ಯಾರು ಹೌದ ನೋಡ್ರಿ. ಹೆಂಗ ಏನ್ ರಾಜಕೀಯ ಮಾಡ್ಬೇಕಂತ ಮಾಡ್ರಿ. ಅದಕ್ಕೆ ಕೆರೆ ಹಳ್ಳ ಬಾಯಿ ತೆಗೆದರೆ ಒಳ್ಳೆ ಗುರುಚೆ ಚಿಪ್ಪುಗಳ ಕಾಣಬಹುದು, ವಾರುದಿ ಮೈ ತೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು. ನಮ್ಮ ಬಸವನಗೌಡರು ಬಾಯಿ ತೆಗೆದ್ರೆ ನೋಡಿ ಏನ್ ಕಾಣ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಏನು ಇವೆಲ್ಲ ಮರ್ತ ಬಿಟ್ರಿ ನೀವು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಅಪ್ಪವರು ಒಂದು ಮಾತು ಹೇಳ್ಯಾರ ನಮ್ಗೆ, ನಮ್ಮ ಇಡೀ ಶರೀರದಲ್ಲಿ ನಮ್ಗೆ ಅತಿ ಶ್ರೇಷ್ಠವಾದಂಥ ಅಂಗ ಯಾವುದಪ್ಪ ಅಂದ್ರ ನಾಲಿಗೆ, ಮತ್ತು ಅತಿ ಕನಿಷ್ಠವಾದಂಥ ಅಂಗ ಯಾವುದಪ್ಪ ಅಂದ್ರ ನಾಲಿಗೆ. ಈ ನಾಲಿಗೆ ಎಷ್ಟೈತಿ? 3 ಇಂಚ್ ಐತಿ. 3 ಇಂಚ್ ನಾಲಿಗೆ 6 ಅಡಿ ಮನುಷ್ಯನ 6 ಅಡಿ ಒಳಗಡೆ ಹಾಕ್ತೈತಿ, ಇಲ್ಲಿಗೆ 6 ಅಡಿ ಶಿಲಾಸನ ಮೇಲೆ ಕುಂದಿರ್ತೈತಿ. ಅದಕ್ಕೆ ತಾವು ಎಚ್ಚರಾಗಿ ಮುಂದಿನ ದಿನಮಾನದಲ್ಲಿ ಎಚ್ಚರಿಂದ ವರ್ತಿಸಬೇಕು. ಶಬ್ದವೇ ಬ್ರಹ್ಮ, ಶಬ್ದವನ್ನ ಬ್ರಹ್ಮವಾಗಿ ಉಪಯೋಗ ಮಾಡಿದ್ರೆ ನಿಮ್ಗೆ ಮುಕ್ತಿ ಆಗ್ತೈತಿ. ಶಬ್ದವೇ ಸೂತಕವಾಗಿ ಅದನ್ನು ಉಪಯೋಗ ಮಾಡಿದ್ರಿಂದ ನರಕ ಆಗ್ತೈತಿ. ಈ ಮಾತು ಅನ್ನೋದು 3 ಲೋಕಗಳನ್ನು ಹಾಳು ಮಾಡ್ತೈತಿ. 3 ಲೋಕ ಅಂದ್ರೆ ಯಾವುದು? ಹಿಂದಿನ ಭೂತಕಾಲ, ಈಗಿನ ವರ್ತಮಾನ ಕಾಲ, ಮುಂದಿನ ಭವಿಷ್ಯ ಕಾಲ, ಇವನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ನಮ್ಮ ಮಾತುಗಳೇ. ಅದಕ್ಕೊಂದು ಸಣ್ಣ ಕಥೆ ಹಾಕಿ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರ ಸೂಜಿ ಮತ್ತು ಚಾಣಿಗೆ ಇಬ್ರು ಒಂದಿವ್ಸ ಭೇಟಿ ಆದ್ರತ್ತ. ಸೂಜಿ ಮತ್ತು ಚಾಣಿಗೆ ಭೇಟಿ ಆದ್ರೆ ಚಾಣಿಗೆ ಹೇಳ್ತತ್ತ, ಏ ಸೂಜಪ್ಪ ನೀ ಭಾಳ ಚಲೋ ಅದಿ, ಎಲ್ಲ ಹೊಲಿತಿ ಕೂಡಿಸ್ತಿ ಮಾಡ್ತಿ ಭಾಳ ಚಲೋ ಐತಿ. ನಿಂತೆ ಒಂದು ದೋಷ ಐತಿ ನೋಡು. ಆ ಸೂಜತ್ತತ್ತೆ ಏನೈತಪ್ಪ? ಇಲ್ಲ ನಿನ್ನ ಹಿಂದಿನ ಬಾಜು ಒಂದು ಸಣ್ಣ ತೂತ ಐತಿ ನೋಡಂತ. ಅದು ಭಾಳ ಸೂಜತ್ತ. ಅಲ್ಲಪ್ಪ ನಿನ್ನ ಕಡೆ ನೀನು ನೋಡ್ಕೊಂಡು ಹೇಳತ್ತ, ನೀನು ಮೈ ತುಂಬ ತೂತದವಲ್ಲ, ಅದು ಒಂದೇ ತೂತಿ ಹಿಂಗೆ ಮಾಡಕತ್ತಿ. ಹಂಗ ನಮ್ಮ ತಪ್ಪುಗಳು ನಮ್ಮ ದೋಷಗಳು ನಮಗೆ ಕಾಣಂಗಿಲ್ಲ, ನಮ್ಮ ಡುಬ್ಬು ನಮಗೆ ಕಾಣಂಗಿಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಇಲ್ಲಂತ ಬಹಳ ಇದು ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮ ಮತ್ತು ವಿಜಯಪುರದ ಎಲ್ಲ ಮುಖ್ಯ ರಾಜಕಾರಣಿಗಳು ಎಲ್ಲ ಹಿರಿಯರು ಸಲ ಹೇಳ್ತೀನಿ. ಅಂತ ಬಸವಣ್ಣನವರು ಶರಣರು ಹೋಮ ಹವನ ಮಂತ್ರ ತಂತ್ರ ಮೌಢ್ಯತೆ ಮುಂತಾದವುಗಳನ್ನ ಧಿಕ್ಕರಿಸ್ಯಾರ. ಅಂತ ಶರಣರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ರು. ತಾವು ಆ ಸಿದ್ದರಾಮೇಶ್ವರ ಶರಣರ ಗುಡಿ ಒಳಗೆ ಹೋಮ ಹವನ ಮಾಡ್ತೀರಿ, ಮಾಡಿ ಬಸವಣ್ಣನವರಿಗೂ ವಿರೋಧ ಮಾಡ್ತೀರಿ, ಮತ್ತು ಅವ್ರ ವಿಚಾರಧಾರೆಗಳಿಗೂ ವಿರೋಧ ಮಾಡ್ತೀರಿ. ಅದಕ್ಕೆ ನೀವು ಇಂಥ ಬಸವಣ್ಣನವರಿಗೆ ಮಾನ್ಯನೇ ಅಪಶಬ್ದ ಮಾತಾಡಿ 4 ತಿಂಗಳು ಏನು ಮಾತಾಡಿಲ್ಲ, ಅದಕ್ಕೆ ನಿಮ್ದೆಲ್ಲ ಕಳ್ಕೊಂಡ್ರಿ. ಇನ್ನು ಮುಂದೆ ಮೊಹಮ್ಮದ್ ಪೈಗಂಬರ್ ಅಪ್ಪವ್ರಿಗೆ ಮಾತಾಡಕತ್ತೀರಿ ಅಂದ್ರೆ ಏನು ಕಳ್ಕೊತೀರ ಕೇಳಕ್ಕೆ ಭಾಳ ಕಷ್ಟ ಐತಿ. ಅದಕ್ಕೆ ಈ ಗೌಡ್ರ ವಿಷಯ ಅವತ್ತಿಗಿರ್ಲಕ್ಕ ನನಗೆ ಈ ಸರ್ಕಾರದ ಕುರಿತು ಒಂಥರ ಕೆಟ್ಟ ಅನ್ಸತ್ತೈತ್ರಿ ಅಪ್ಪವ್ರೆ. ಯಾಕಪ್ಪ ಇಲ್ಲಿ ಇವ್ರ ಕುರಿತು ನಿಮ್ಮ ಕೇಸ್ ದಾಖಲಾಗ್ಯಾವ, ಇಷ್ಟೆಲ್ಲ ಕಡೆ ಸ್ಟ್ರೈಕ್ ನಡೆದವು. ನಮ್ಮ ವಿಜಯಪುರದ ಮಂದಿ ಎಷ್ಟು ಸಮಾಜ ಬಂದವ್, ಎಷ್ಟು ಶಾಂತಿ ಪ್ರಿಯರ್ ಅಂದ್ರೆ ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ತಮ್ಮಗಟ್ಲೆ ಇದೇವು. ನಾವಿಲ್ಲಿ ಸ್ಟ್ರೈಕ್ ಮಾಡೋದ್ರಿಂದ
ಎಲ್ಲರೂ ನಮ್ಮ ಸಾಮರಸ್ಯ ಕೆಟ್ಟಿತ್ತು ಅನ್ನೋಸಲ ಲೇಟ್ ಮಾಡ್ಯಾರ ಹೊರತಾಗಿ ಎಲ್ಲರೂ ಅಂಜಿ ಅಂತಲ್ಲ. ಅದಕ್ಕೆ ನೀವು ಸರ್ಕಾರದವ್ರು ಯಾಕೆ ಪ್ರಜಾಹಿತನೇ ನಿಮ್ಮ ಗುರಿ ಆಗೈತಿ, ಸರ್ಕಾರ ಪ್ರಜಾಹಿತವೇ ಗುರಿಯಾಗಿ ಸರ್ಕಾರ ಮಾಡಕತ್ತೀರಿ ಅಂಥವ್ರು ಏನು ಯಾವ ಅಂಜಿಕೆಯಿಂದ ನೀವು ಅರೆಸ್ಟ್ ಮಾಡೋಲಾಗಿರಿ, ಯಾಕೆ ಕ್ರಮ ಕೈಗೊಳ್ಳಲಾಗಿರಿ? ಅದಕ್ಕೆ ಆದಷ್ಟು ಬೇಗ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಕ್ರಮ